ಆದ್ಯ, ನಿನ್ ತಾಳಿಯಲ್ಲಿ ಅಯ್ಯೋ ಅಪಶಕುನ. ಸೀನು ಸೀನು, ಚಾರು, ಏನಾಯ್ತು? ಏನಾಯ್ತಾ? ನೀನು ಆದ್ಯ ಕುತ್ಕೆಲಿದ್ದ ತಾಳಿನ ಕಿತ್ಬಿಟ್ಟೆ. ಅಯ್ಯಯ್ಯೋ, ಇದು ತಾಳಿನ. ಸಾರಿ ಆದ್ಯ, ಸಾರಿ. ಪ್ರಸಾದ ಅಂತ ಬಾಳೆಹಣ್ಣು ತಿಂದಿದ್ದೆ. ಅದೇ ಸಿಪ್ಪೆ ಮೇಲೆ ಕಾಲಿಟ್ಟು ಸ್ವಲ್ಪ ಜಾರ್ಬಿಟ್ಟೆ. ಸಪೋರ್ಟಿಗೋಸ್ಕರ ನಿನ್ ಭುಜದ ಮೇಲೆ ಕೈ ಇಟ್ಟೆ. ನನ್ ಕೈಗೆ ನಿನ್ ತಾಳಿ ಸಿಕ್ಕಾಕೊಳತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನನ್ನ ಕ್ಷಮಿಸ್ಬಿಡು ಆದ್ಯ. ಬೇಕು ಅಂತಾನೆ ಮಾಡಿದ ಇದ ರಾಜಿ. ಅದು ನಮಗ್ ಮಾತ್ರನೇ ಗೊತ್ತು ಸರ್. ಇವರೆಲ್ಲ ಅವಳಿಗೆ ಕಣ್ ಕಾಣಿಸಲ್ಲ ಅಂತಾನೆ ನಂಬಿದ್ದಾರೆ. ನೋಡ್ಕೋಬೇಕಲ್ವಾ ಚಾರು? ಕಣ್ಣಿದ್ರೆ ತಾನೇ ನೋಡಕ್ಕಾಗೋದು. ನಾನು ಹೇಗ್ ನೋಡ್ಲಿ ಹೇಳಿ? ಎಂಥ ಕೆಲಸ ಮಾಡ್ಬಿಟ್ಯಮ್ಮ? ಪವಿತ್ರವಾಗಿರೋ ತಾಳಿನೇ ಕಿತ್ಬಿಟ್ಟಿಯಲ್ಲ. ದೊಡ್ಡಮ್ಮ, ನೀವು ಕೂಡ ನನ್ಗೆ ಹೇಳ್ತಾ ಇದ್ದೀರಾ? ಹೇಳ್ಬೇಕು ಅಂದ್ರೆ ಕಣ್ಣಿಲ್ದೇ ಇರೋ ನಾನು ಈ ತರ ದೇವಸ್ಥಾನಕ್ಕೆ ಬರ್ಲೇಬಾರ್ದಾಗಿತ್ತು. ನನಗೆ ಅರ್ಹತೆನೇ ಇಲ್ಲ. ನೀವೆಲ್ಲ ಹೇಳಿದ್ದು ನಿಜನೇ ಅಲ್ವಾ? ನನ್ನ ಕೈಯಿಂದ ಕಿತ್ತಾಕಿರೋ ತಾಳಿನ ಈ ಪವಿತ್ರವಾಗಿರೋ ದೇವಸ್ಥಾನದಲ್ಲಿ ಮತ್ತೆ ಅವಳ ಕತ್ತಿಗೆ ಹಾಗೆ ಕಟ್ಟಿದ್ರೆ ನನ್ ಪಾಪ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇವಾಗ್ಲೇ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದ್ರೆ ದಯವಿಟ್ಟು ಹೇಳ್ಬಿಡಿ. ನಾನೇ ಸಿನಿಮಾ ಅವನ್ ಕೈಯಿಂದ ಆದ್ಯನ್ ಕತ್ತಿಗೆ ತಾಳಿ ಕಟ್ಸಿ ನನ್ ಪಾಪನ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಅಮ್ಮ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಪುರೋಹಿತ್ರೆ. ಅಯ್ಯೋ ಪಾಪ, ಈ ಹುಡ್ಗಿನ್ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ. ಇವಳ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಪುರೋಹಿತ್ರೆ. ಅಯ್ಯೋ ತಪ್ಪು ಕಣಪ್ಪ. ಈ ರೀತಿ ಪವಿತ್ರವಾದ ದೇವಸ್ಥಾನದಲ್ಲಿ ಈ ರೀತಿ ತಾಳಿ ಕಿತ್ತು ಹೋಗೋದು ಅಪಶಕುನ. ಅದು ಅಲ್ದೆ ಆ ಹುಡ್ಗಿ ಅಳ್ತಾ ಇದ್ದಾಳಲ್ವಾ, ಕಣ್ಣಿಲ್ವಂತೆ ಪಾಪ. ಸರಿ, ಗೊತ್ತೋ ಗೊತ್ತಿಲ್ದೇನೋ ಆಗೋಗಿದ್ಯಲ್ವಾ, ಕ್ಷಮಿಸ್ಬಿಡಿ. ಇಲ್ಲಿಗೆ ಬಿಟ್ಬಿಡಪ್ಪ. ಏನ್ ಬಿಟ್ಬಿಡೋದು? ಇವಳ ಅವತಾರ ನಿಮಗ್ ಗೊತ್ತಿಲ್ಲ ಪುರೋಹಿತ್ರೆ. ಇವಳು ಬೇಕು ಅಂತಾನೆ ಮಾಡಿರೋದು. ಇವಳು ಕೈಕಾಲ್ ಮುರಿದಾಕ್ಬೇಕು. ನಿಲ್ಲು ರಾಜಿ. ರಾಜಿ, ನಾನು ಹಾಗೆಲ್ಲ ಮಾಡಲ್ಲ ರಾಜಿ. ರಾಜಿ, ನಾವು ದೇವಸ್ಥಾನಕ್ಕೆ ಬಂದಿದ್ದು ಜಗಳ ಆಡೋದಕ್ಕಲ್ಲ. ಅವಸರ ಪಡೆದು ಯೋಚನೆ ಮಾಡಿ ನೋಡು. ಅದ್ ಹಾಗಲ್ಲ ಅಪ್ಪ. ಆದ್ಯನ್ ತಾಳಿ ನಾನ್ ನೋಡ್ಕೋತೀನಿ. ಪುರೋಹಿತ್ರೆ, ಈಗ ಈ ಸಮಸ್ಯೆಗೆ ಪರಿಹಾರ ಇದ್ರೆ ಹೇಳಿ. ನೀವು ಹೇಳ್ದ ಹಾಗೆ ಮಾಡ್ತೀವಿ. ಯಜಮಾನ್ರೆ, ಪರಿಹಾರ ಏನು ಅಂತ ಹೇಳ್ತೀನಿ, ನನ್ನ ಜೊತೆ ಬನ್ನಿ. ಚಾರು, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಅದಕ್ಕೆ ಬಾಳೆಹಣ್ಣು ತಿಂದು ಸಿಪ್ಪೆನ ಅಲ್ಲೇ ಬಿಸಾಕಿದ್ದು. ನೀನ್ ಮಾಡಿದ ಕೆಲ್ಸಕ್ಕೆ ನೋಡು ಆದ್ಯ ಹೇಗ್ ತಡಬಡಿಸ್ತಿದ್ದಾಳೆ. ಅಯ್ಯೋ ಪಾಪ,
ಅವಳ ಆಸೆ ಎಲ್ಲ ನಿರಾಸೆ ಆಗೋಯ್ತು ನೋಡು ಚಿಕ್ಕಮ್ಮ. ನನಗ್ ಬೇಕು ಅಂತ ತಾಳಿ ಅಷ್ಟೇ ಅಲ್ಲ, ಅವಳನ್ನು ಎತ್ತು ಬಿಸಾಕ್ತೀನಿ. ನನಗೆ ಆ ತರ ಸೆಂಟಿಮೆಂಟ್ಸ್ ಇಲ್ವೇ ಇಲ್ಲ. ಮತ್ತೆ ಇವ್ರೀಗ ಮತ್ತೆ ಆ ತಾಳಿನ ಆದ್ಯ ಕಟ್ಟಿಸ್ಬೇಕು ಅಂತ ನೋಡ್ತಿದ್ದಾರೆ. ಅದನ್ನ ನಿನ್ ಕೂತ್ಕೆಗೆ ಹೇಗ್ ಕಟ್ಟಿಸ್ಕೋತ್ಯಾ? ಇಲ್ಲಿ ಎಲ್ಲ ಪೂಜಾರಿ ಹೇಳ್ದ ಹಾಗೇನೆ ನಡೆಯೋದು, ಆದ್ರೆ ನಾನ್ ಅನ್ಕೊಂಡ್ ಹಾಗೂನು ನಡೆಯುತ್ತೆ. ನನ್ಗೇನು ಅರ್ಥನೇ ಆಗ್ತಿಲ್ಲ. ಇವಾಗ ಸೀನು ಮಾವನ್ ಕೈಗೆ ತಾಳಿ ಕೊಡ್ತಾರೆ, ಆದ್ರೆ ತಾಳಿ ಕಟ್ಟೋದ್ ಮಾತ್ರ ನನ್ ಕತ್ತಿಗೆ ಗೊತ್ತಾ?